ರಜೆ ದಿನಗಳು ಮುಂದುವರಿದ ಪರಿಣಾಮ ಮಳೆಯ ನಡುವೆಯೂ ಬೇಲೂರು ಪಟ್ಟಣದಲ್ಲಿ ಪ್ರವಾಸಿಗರ ಸಂಚಾರ ಗಣನೀಯವಾಗಿ ಹೆಚ್ಚಾಗಿದೆ. ಶ್ರೀ ಚೆನ್ನಕೇಶವ ಸ್ವಾಮಿ ದೇವಾಲಯಕ್ಕೆ ವಿವಿಧೆಡೆಗಳಿಂದ ಭಕ್ತರು ಹಾಗೂ ಪ್ರವಾಸಿಗರು ಆಗಮಿಸಿ ದರ್ಶನ ಮಾಡುತ್ತಿದ್ದು ವಿಶ್ವಪ್ರಸಿದ್ಧ ಶಿಲ್ಪಕಲಾ ಸೌಂದರ್ಯವನ್ನ ಕಣ್ತುಂಬಿಕೊಂಡರು. ಶುಕ್ರವಾರ, ಶನಿವಾರ, ಭಾನುವಾರ ಹಾಗೂ ಸರಣಿ ರಜೆಗಳ ಕಾರಣ ಕುಟುಂಬ ಸಮೇತವಾಗಿ ಪ್ರವಾಸಿಗರು ಸಾಲು ಸಾಲು ವಾಹನಗಳಲ್ಲಿ ಬಂದು ಪಟ್ಟಣದ ಬೀದಿಗಳು, ದೇವಾಲಯ ಆವರಣ ಜನಸಂದಣಿಯಿಂದ ಮಳೆಯ ತಂಪು ವಾತಾವರಣದಲ್ಲಿಯೇ ಪ್ರವಾಸಿಗರು ದೇವಾಲಯದ ದರ್ಶನಕ್ಕಾಗಿ ಸಹನೆಯಿಂದ ಸಾಲಿನಲ್ಲಿ ನಿಂತು ಸುತ್ತಮುತ್ತಲಿನ ಶಿಲ್ಪಕಲೆಯನ್ನ ವೀಕ್ಷಿಸುತ್ತಿದ್ರು. ಪ್ರವಾಸಿಗರ ದಂಡು ಹೆಚ್ಚಾದ ಹಿನ್ನೆಲೆಯಲ್ಲಿ ಹೋಟೆಲ್ಗಳು, ಲಾಡ್ಜ್ಗಳು, ಸಾರಿಗೆ ಸೇವೆಗಳು ಸೇರಿದಂತೆ ವ್ಯಾಪಾರ ಕ್ಷೇತ್ರಕ್ಕೂ ಚೈತನ್ಯ ತುಂಬಿದೆ. ಊಟಕ್ಕೆ ಹೋಟೆಲ್ಗಳಲ್ಲಿ ಗೀಜಿಗುಟ್ಟಿದ ಜನಸಂದಣಿ, ವಾಹನ ನಿಲುಗಡೆಗೆ ಸ್ಥಳಾವಕಾಶದ ಕೊರತೆ, ರಸ್ತೆಗಳಲ್ಲಿ ದಟ್ಟಣೆ ಕಂಡುಬಂದಿತು. ಇನ್ನು ಸ್ಥಳೀಯ ವ್ಯಾಪಾರಸ್ಥರು ಪ್ರವಾಸಿಗರಿಂದ ಉತ್ತಮ ಆದಾಯ ಲಭಿಸುತ್ತಿರುವುದರಿಂದ ಸಂತೋಷ ವ್ಯಕ್ತಪಡಿಸಿದರು. ಅಲ್ಲದೆ ಪ್ರವಾಸಿಗರ ಅನುಭವ ಹಂಚಿಕೊಂಡ ಕೆಲವರು ಮಳೆ ಇನ್ನಷ್ಟು ಸುಂದರ ವಾತಾವರಣ ಸೃಷ್ಟಿಸಿದೆ, ಬೇಲೂರಿನ ಶಿಲ್ಪಗಳು ಜೀವಂತವಾಗಿರುವಂತಿವೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಪ್ರವಾಸೋದ್ಯಮ ಇಲಾಖೆಯವರು ಪ್ರವಾಸಿಗರ ಅನುಕೂಲಕ್ಕಾಗಿ ಹೆಚ್ಚಿನ ಸೌಲಭ್ಯ ಕಲ್ಪಿಸುವ ಅಗತ್ಯವಿದೆ ಎಂಬ ಅಭಿಪ್ರಾಯ ಸ್ಥಳೀಯರಲ್ಲಿ ಕೇಳಿಬಂದಿದೆ. ಒಟ್ಟಿನಲ್ಲಿ ಮಳೆಯ ನಡುವೆಯೇ ಬೇಲೂರು ಪುನಃ ಪ್ರವಾಸಿಗರ ನೆಚ್ಚಿನ ತಾಣವೆಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ.